ನಮಸ್ಕಾರ. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ನವಿತಾ ಜೈನ್. ಈಗ ಟಾಪ್ ಸ್ಟೋರೀಸ್. ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿಯಾಗಿ ಗೆದ್ದ ಬೆನ್ನಲ್ಲೇ ರಾಜ್ಯದಲ್ಲಿ ಸಾಕಷ್ಟು ರಾಜಕೀಯ ಚಟುವಟಿಕೆ ಶುರುವಾಗಿದೆ. ಆ ಸುದ್ದಿಯನ್ನ ನೋಡೋಕ್ಕೂ ಮೊದಲು ಗುಜರಾತ್ನ ಸುದ್ದಿಯನ್ನ ನೋಡೋಣ. ಗುಜರಾತ್ನ ಸೂರತ್ನಲ್ಲಿ ಕಟ್ಟಡವೊಂದಕ್ಕೆ ಬೆಂಕಿ ಬಿದ್ದಿದ್ದು 20ಕ್ಕೂ ಅಧಿಕ ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. ಕೋಚಿಂಗ್ ಸೆಂಟರ್ ಅಲ್ಲಿ ಈ ದುರ್ಘಟನೆ ನಡೆದಿದೆ. ಗುಜರಾತ್ನ ಸೂರತ್ನಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ತಕ್ಷಶಿಲಾ ಅನ್ನೋ 4 ಅಂತಸ್ತಿನ ಕಟ್ಟಡದ ಕೆಳಮಹಡಿಯಲ್ಲಿ ಬಿದ್ದ ಬೆಂಕಿ ಇಡೀ ಬಿಲ್ಡಿಂಗ್ಗೆ ಆವರಿಸಿ 20ಕ್ಕೂ ಅಧಿಕ ವಿದ್ಯಾರ್ಥಿಗಳನ್ನ ಬಲಿ ಪಡೆದಿದೆ. ಬಿಲ್ಡಿಂಗ್ನ 3 ಹಾಗೂ 4ನೇ ಅಂತಸ್ತಿನಲ್ಲಿ ಕೋಚಿಂಗ್ ಸೆಂಟರ್ ಇತ್ತು. ಸಂಜೆ ಟ್ಯೂಷನ್ ನಡೆಯೋ ವೇಳೆಗೆ ಬೆಂಕಿ ಬಿದ್ದಿದ್ದು ಕೊನೆ ಅಂತಸ್ತು ಧಗಧಗ ಹೊತ್ತಿ ಉರಿದಿದೆ. ಈ ವೇಳೆ ಜೀವ ಉಳಿಸಿಕೊಳ್ಳಲು ವಿದ್ಯಾರ್ಥಿಗಳು ಬಿಲ್ಡಿಂಗ್ ಮೇಲಿಂದಲೇ ಜೀವದ ಹಂಗು ತೊರೆದು ಜಂಪ್ ಮಾಡಿದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳು ಬೆಂಕಿ ನಂದಿಸಲು ಹರಸಾಹಸಪಟ್ಟರು. ಬಿಲ್ಡಿಂಗ್ನಲ್ಲಿದ್ದ ವಿದ್ಯಾರ್ಥಿಗಳು ಹಾಗೂ ಜನರನ್ನ ರಕ್ಷಿಸಲು ಕೆಲವರು ಬಿಲ್ಡಿಂಗ್ ಏರಿ ಹರಸಾಹಸಪಟ್ಟರು, ಕಾಪಾಡಲು ಆಗಲಿಲ್ಲ. ದುರಂತದಲ್ಲಿ 30ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿದ್ದು ಎಲ್ಲರೂ ಚಿಕಿತ್ಸೆ ಪಡೆಯುತ್ತಿದ್ದಾರೆ. वो टेरेस को पूरा कवर करके इस तरह की एक्टिविटीज कर रहे हैं, वो एकदम इलीगल है और ये सब उसका जिम्मेदारी उसका भी बनता है जो इसको वापरता है. ಘಟನೆ ಬಗ್ಗೆ ಪ್ರಧಾನಿ ಮೋದಿ ಕಳವಳ ವ್ಯಕ್ತಪಡಿಸಿದ್ದು ಟ್ವೀಟ್ ಮಾಡಿ ಸಂತಾಪ ಸೂಚಿಸಿದ್ದಾರೆ. ಇನ್ನು ಗುಜರಾತ್ ಸಿಎಂ ಸಂತಾಪ ಸೂಚಿಸಿದ್ದು ಮೃತರ ಕುಟುಂಬಕ್ಕೆ ತಲಾ 4 ಲಕ್ಷ ಪರಿಹಾರ ಸೂಚಿಸಿದ್ದಾರೆ. ಅಗ್ನಿ ಅವಘಡಕ್ಕೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಮೇಲ್ನೋಟಕ್ಕೆ ಶಾರ್ಟ್ ಸರ್ಕ್ಯೂಟ್ ಎನ್ನಲಾಗಿದೆ. ಕಟ್ಟಡ ಮಾಲೀಕರ ಮೇಲೆ ಕೇಸ್ ದಾಖಲಾಗಿದ್ದು ಘಟನೆ ಬಗ್ಗೆ ಸರ್ಕಾರ ತನಿಖೆಗೆ ಆದೇಶಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. 20ಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಒಂದು ದುರ್ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಕೋಚಿಂಗ್ ಸೆಂಟರ್ನಲ್ಲಿ ಈ ಒಂದು ದುರ್ಘಟನೆ ಗುಜರಾತ್ನಲ್ಲಿ ನಡೆದಿದ್ದು ಈಗಾಗಲೇ ಮೃತರ ಕುಟುಂಬಗಳಿಗೆ 4 ಲಕ್ಷಕ್ಕೂ ಹೆಚ್ಚಿನ ಪರಿಹಾರವನ್ನ ಪ್ರಧಾನಮಂತ್ರಿ ಘೋಷಣೆಯನ್ನ ಮಾಡಿದ್ದಾರೆ. ಇಡೀ ಒಂದು ದುರಂತದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತಾಪವನ್ನ ಸೂಚಿಸಿದ್ದಾರೆ. ಟ್ವಿಟರ್ ಅಲ್ಲಿ ಸಂತಾಪವನ್ನ ಸೂಚಿಸಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಇನ್ನು ದೋಸ್ತಿ ಸರ್ಕಾರ ಬಿದ್ದೇ ಬೀಳತ್ತೆ ಅಂತ ಬಿಜೆಪಿ ಭವಿಷ್ಯ ನುಡಿತಾನೇ ಇದೆ. ಆದ್ರೆ ದೋಸ್ತಿ ಯಾವುದೇ ಕಾರಣಕ್ಕೂ ಸರ್ಕಾರ ಬೀಳಲ್ಲ ಅಂತ ಹೇಳುತ್ತೆ. ಕುಮಾರಸ್ವಾಮಿಯೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಮೈತ್ರಿ ನಾಯಕರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಇಡೀ ದಿನ ದೋಸ್ತಿ ನಾಯಕರು ಸಭೆ ಮೇಲೆ ಸಭೆಯನ್ನ ಮಾಡಿ ಶಾಸಕರನ್ನ ಯಾವ ರೀತಿಯಾಗಿ ರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ಆಪರೇಷನ್ ಕಮಲದ ಭಯ ಅವರನ್ನ ಕಾಡ್ತಾ ಇದೆ. ನಾನು ಇಷ್ಟೇ ನಿಮ್ಗೆ ಹೇಳಕ್ ಇಚ್ಛೆ ಪಡುವಂತದ್ದು, 23ನೇ ತಾರೀಕು ಕಾಯೋಣ. ಯಾವುದೇ ಸಂಪರ್ಕ ಯಾರ ಜೊತೆಗೂ ನಾವು ಇಟ್ಕೊಂಡಿಲ್ಲ, ನಮ್ಮ ಸಂಬಂಧನೇ ಇಲ್ಲ. ಅವ್ರ ಕಚ್ಚಾಟದಿಂದ ಅವರು ಮನೆಗೆ ಹೋಗ್ಬೋದು. ಲೋಕಸಭೆ ಫಲಿತಾಂಶ ಬರಲಿ, ಅಂದೇ ದೋಸ್ತಿ ಸರ್ಕಾರದ ನಾಯಕರಿಗೆ ಉತ್ತರ ಕೊಡ್ತೀನಿ. ಅವರವರೇ ಕಚ್ಚಾಡಿಕೊಂಡು ಸರ್ಕಾರ ಬೀಳುತ್ತೆ, ನಾವಂತೂ ಸರ್ಕಾರವನ್ನ ಬೀಳಿಸಲ್ಲ ಅಂತ 10 ಬಾರಿ ಯಡಿಯೂರಪ್ಪ ಸೇರಿದಂತೆ ಬಿಜೆಪಿ ನಾಯಕರು ಹೇಳ್ತಾನೆ ಇದ್ರು. ಲೋಕಸಭೆ ಫಲಿತಾಂಶವೂ ಬಂದಾಯ್ತು. ದೋಸ್ತಿ ಸರ್ಕಾರದ ನಾಯಕರ ಮಾನ ಮರ್ಯಾದೆ ಧೂಳಿಪಟವೂ ಆಯ್ತು. ಇದೀಗ ಮತ್ತೆ ಆಪರೇಷನ್ ಕಮಲ ಸದ್ದು ಮಾಡ್ತಿದೆ. ಕಾದು ನೋಡಿ ಅಂತ ಹೇಳಿದ್ದೇನೆ. ಈಗಲೂ ಇನ್ನೊಂದು 2-3 ದಿನದಲ್ಲಿ ಕಾಂಗ್ರೆಸ್ JDSನವ್ರು ಏನು ನಿರ್ಧಾರ ತಗೊಂತಾರೆ ಅದರ ಮೇಲೆ ಎಲ್ಲ ಅವಲಂಬಿತವಾಗಿರುತ್ತೆ. ನಾವು ಹೇಳೋದೇನು ಇಲ್ಲ. ಅವ್ರು ಏನು ತೀರ್ಮಾನ ತಗೊಂತಾರೆ ಕಾದು ನೋಡೋಣ. ಜನಾಭಿಪ್ರಾಯಕ್ಕೆ ಮನ್ನಣೆ ಕೊಡ್ತಾರ ಅಥವಾ ಹೇಗೋ ಪ್ಯಾಚಪ್ ಮಾಡಿಕೊಂಡು ಮುಂದುವರಿಯೋ ಪ್ರಯತ್ನ ಮಾಡ್ತಾರೆ, ಎಲ್ಲವನ್ನು ಕಾದು ನೋಡಿ. ಬೆಳಗಾವಿಯ ಸಾಹುಕಾರ್ ರೆಬೆಲ್ ನಾಯಕ ರಮೇಶ್ ಜಾರಕಿಹೊಳಿ ಟೀಮನ್ನೇ ಬಿಜೆಪಿ ನಂಬಿಕೊಂಡಿದೆ. ಜಾರಕಿಹೊಳಿ ಟೀಮ್ ನಡೆ ಕೂಡ ಇನ್ನೂ ನಿಗೂಢವಾಗಿದೆ. ಈ ನಡುವೆ ಮಾತನಾಡಿರೋ ಬೆಳಗಾವಿ ಸಂಸದ ಸುರೇಶ್ ಅಂಗಡಿ ರಮೇಶ್ ಜಾರಕಿಹೊಳಿ ಬಿಜೆಪಿ ಸೇರ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. ಇನ್ನು ಉಮೇಶ್ ಜಾಧವ್ ಕೂಡ ಇದೇ ಮಾತನ್ನೇ ಹೇಳಿದ್ದಾರೆ. ಅವರು ಸ್ವಾಭಿಮಾನಕ್ಕೆ ಧಕ್ಕೆ ಬಂದ ಮೇಲೆ ಅವ್ರೇನು ಮಾಡ್ತಾರೆ? ಅವ್ರು ಭಾರತೀಯ ಜನತಾ ಪಕ್ಷ ಈ ದೇಶದಲ್ಲಿ ಏನಾದರೂ ಇದ್ದರೆ ಅದು ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ಯಡಿಯೂರಪ್ಪ ಅಂತೇಳಿ ಭಾರತೀಯ ಜನತಾ ಪಕ್ಷ ಬರ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಿಂದ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೀನಿ. ಅವ್ರಿಗೂ ಮುಂದೆ ಬರುವಂಥ ದಿನದಲ್ಲಿ ಭಗವಂತ ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ. ಸರ್ಕಾರದಲ್ಲಿ ಯಾವುದು ಕೆಲಸ ಆಗ್ತಾ ಇರಲಿಲ್ಲ. ನಮ್ಮ ಬರೋ ಫಂಡ್ಗಳನ್ನು ಅಲ್ಲಿ ಬರೋದು ನಿಲ್ತೋದು. ಅದಕ್ಕೆ ನಾವು ನಿರ್ಣಯ ಮಾಡಿ ಇವತ್ತು BJPಗೆ ಬಂದೆ. ಇವತ್ತು BJP ಅವರು ಅವಕಾಶ ಕೊಟ್ಟಿದ್ದಾರೆ, ಈಗ MP ಆಗಿದ್ದೀವಿ. ಮೈತ್ರಿ ಸರ್ಕಾರ ಇವತ್ತು ಕುಮಾರಸ್ವಾಮಿ ಅವರು ಸ್ವಯಂ ಅವತ್ತು ಈ ಸಾಯಂಕಾಲ ಅವರು ಇಮಿಡಿಯೇಟ್ಲಿ ರಾಜೀನಾಮೆ ಕೊಡಬೇಕು. ಕೊಟ್ಟರೆ ಒಳ್ಳೇದು. ಅದು ಈ ಎಲ್ಲ ಬೆಳವಣಿಗೆಗೆ ಸಾಕ್ಷಿ ಎಂಬಂತೆ ಬೆಂಗಳೂರಲ್ಲಿರೋ ರಮೇಶ್ ಜಾರಕಿಹೊಳಿ ತಮ್ಮ ಆಪ್ತ ಶಾಸಕರ ಜೊತೆ ಮೀಟಿಂಗ್ ಮಾಡಿದ್ದಾರೆ.
ನಾನೊಬ್ಬನೇ ಅಲ್ಲ, ಬಲ್ಕ್ ಆಗಿ ರಾಜೀನಾಮೆ ಕೊಡ್ತೀವಿ ಎಂದಿರೋ ಕಾರಣ ದೋಸ್ತಿ ನಾಯಕರಿಗೂ ಟೆನ್ಷನ್ ತಪ್ಪಿಲ್ಲ. ಒಳಗೊಳಗೆ ರೆಬೆಲ್ ಶಾಸಕರನ್ನ ಸಮಾಧಾನ ಮಾಡೋ ಯತ್ನವೂ ನಡೀತಿದೆ. ಆ ಕಡೆ ಬೆಳಗಾವಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಿವೆ. ಬಿಜೆಪಿ ನಾಯಕರ ಫ್ಲೆಕ್ಸ್ನಲ್ಲಿ ರಮೇಶ್ ಜಾರಕಿಹೊಳಿ ಫೋಟೋ ಕಾಣಿಸಿಕೊಂಡಿದೆ. ಜಾರಕಿಹೊಳಿ ನಡೆಯಿಂದ ಸಹೋದರ ಸಚಿವ ಸತೀಶ್ ಜಾರಕಿಹೊಳಿಗೂ ಲಬ್ ಡಬ್ ಶುರುವಾಗಿದೆ. ಇಲ್ಲ, ಇಸ್ಲಾಂ ಮಾಡಿಲ್ಲ, ಅವರು ಬಿಜೆಪಿಗೆ ಮಾಡಿದ್ದಾರೆ. ಹೀಗಾಗಿ ಭಾಳಷ್ಟು ನಮ್ಮಲ್ಲಿ ಡಿಸ್ಟರ್ಬ್ ಆಗಿತ್ತು ಬೆಳಗಾವಿ ಪಾರ್ಲಿಮೆಂಟ್ ವಿಶೇಷವಾಗಿ. ಸೊ ಭಾಳ ಅಂತರದಿಂದ ಸೋತೀವಿ. ಚಿಕ್ಕೋಡಿಲ್ಲ ನಾವೆಲ್ಲ ಕೂಡ ಒಟ್ಟಾಗಿ ಕೆಲಸ ಮಾಡೋದ್ರಿಂದ ಸ್ವಲ್ಪ ಅಂತರ ಕೂಡ ಅಲ್ಲಿ ಕಡಿಮೆ ಇದೆ. ಒಂದ್ ಕಡೆ ಆಪರೇಷನ್ ಕಮಲ ಮಾಡಿ ಸರ್ಕಾರ ಬೀಳಿಸೋಕೆ ಬಿಜೆಪಿ ಸರ್ಕಸ್ ಮಾಡ್ತಿದ್ರೆ, ಇತ್ತ ಕುಮಾರಸ್ವಾಮಿಯೇ ಸಿಎಂ ಆಗಿ ಮುಂದುವರಿತಾರೆ ಅಂತಿದ್ದಾರೆ ದೋಸ್ತಿ ನಾಯಕರು. ಫಲಿತಾಂಶ ಬಂದ ಕ್ಷಣದಿಂದಲೂ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಾಯಕರು ಸಭೆ ಮೇಲೆ ಸಭೆ ಮಾಡ್ತಿದ್ದಾರೆ. ದೇವೇಗೌಡ ಜೊತೆ ಜೆಡಿಎಸ್ ನಾಯಕರು ಸಭೆ ಮಾಡಿದ್ರೆ, ಇತ್ತ ಕಾಂಗ್ರೆಸ್ ನಾಯಕರು ಪ್ರತ್ಯೇಕ ಸಭೆ ಮಾಡಿದ್ದಾರೆ. ರಾತ್ರಿಯೇ ದೇವೇಗೌಡರ ಮನೆಗೆ ತೆರಳಿ ಸಿಎಂಗೆ ಸಮಾಧಾನ ಮಾಡಲು ಯತ್ನಿಸಿದ್ದಾರೆ. ಬೆಳಿಗ್ಗೆ ಡಿಸಿಎಂ ಪರಮೇಶ್ವರ್ ಕಾಂಗ್ರೆಸ್ನವರಿಗೆ ಉಪಹಾರ ಕೂಟ ಏರ್ಪಡಿಸಿದ್ದು, ಅಲ್ಲೂ ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ. ಆಮೇಲೆ ಕಾಂಗ್ರೆಸ್ ಆತ್ಮಾವಲೋಕನ ಸಭೆ ನಡೆಸಿದ್ದು, ಶಾಸಕ ಹಾಗೂ ಸಚಿವರನ್ನ ಸಿದ್ದರಾಮಯ್ಯ ಚೆನ್ನಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಡಿಕೆಶಿ ಹಾಗೂ ಪರಮೇಶ್ವರ್ ನಾಯಕ್ ಬಗ್ಗೆ ಬೇಸರ ಮಾಡಿಕೊಂಡ್ರಂತೆ. ಅಲ್ಲದೆ ಸೋಲಿಗೆ ಏನು ಕಾರಣ ಎಂದು ವರದಿ ಕೇಳಿದ್ದಾರೆ. ಇನ್ನು ಯಾವುದೇ ಕಾರಣಕ್ಕೂ ಸಿಎಂ ಕುರ್ಚಿಯಿಂದ ಕೆಳಗಿಳಿಯಬೇಡಿ, ಸರ್ಕಾರ ಸೇಫ್ ಆಗಿರುತ್ತೆ ಅಂತ ಕಾಂಗ್ರೆಸ್ ನಾಯಕರು ಸಿಎಂಗೆ ಅಭಯ ನೀಡಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಕೂಡ ಸಿಎಂ ಕುಮಾರಸ್ವಾಮಿಗೆ ಫೋನ್ ಮಾಡಿ ಸಮಾಧಾನ ಮಾಡಿದ್ದಾರಂತೆ. ಹೀಗಾಗಿ ಸಿಎಂ ಕುರ್ಚಿಯಿಂದ ಹಿಂದೆ ಸರಿಯೋ ನಿರ್ಧಾರವನ್ನ ಕೈಬಿಟ್ಟಿದ್ದಾರೆ ಕುಮಾರಸ್ವಾಮಿ. ಆತ್ಮಾವಲೋಕನ ಸಭೆ ಬಳಿಕ ಮಧ್ಯಾಹ್ನ ಸಚಿವ ಸಂಪುಟ ಸಭೆಯೂ ನಡೆದಿದ್ದು, ಸೋಲಿನ ಪರಾಮರ್ಶೆ ಹಾಗೂ ಆಪರೇಷನ್ ಕಮಲದಿಂದ ಶಾಸಕರನ್ನ ಕಾಪಾಡಿಕೊಳ್ಳುವ ತಂತ್ರಗಳ ಬಗ್ಗೆ ಚರ್ಚೆ ನಡೆದಿದೆ. ನಮ್ಮದೇ ಸರ್ಕಾರ ಇದ್ರೂ ದೊಡ್ಡ ನಾಯಕರಿಗೆ ಸೋಲಾಗಿದೆ. ಇದೆಲ್ಲವನ್ನ ಬದಿಗಿಟ್ಟು ಮುಂದೆ ಸರ್ಕಾರವನ್ನ ಮುನ್ನಡೆಸಿಕೊಂಡು ಹೋಗೋಣ ಎಂದು ನಿರ್ಧಾರ ಮಾಡಲಾಗಿದೆ. ಸಂಪುಟ ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿದ್ರು ಸಿಎಂ ಇಂದು ಮಹಾಮೌನದಲ್ಲಿದ್ರು. ಮಾಧ್ಯಮಗಳ ಮೇಲೆ ಸಿಎಂ ಸಿಟ್ಟು ಮುಂದುವರಿಯಿತು. ಡಿಸಿಎಂ ಮಾತ್ರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ರು. ಇದು ಮ್ಯಾಂಡೇಟ್ ಇದ್ದಿದ್ದು ಇಡೀ ದೇಶಕ್ಕೆ ಮತ್ತು ಲೋಕಸಭೆಗೆ. ಈ ಹಿನ್ನೆಲೆಯಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಸರ್ಕಾರ, ಇವತ್ತೇನು ಸಮ್ಮಿಶ್ರ ಸರ್ಕಾರ ಇದೆ, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರ ಮುಂದುವರಿಯುತ್ತೆ. ಯಾವುದೇ ಕಾರಣಕ್ಕೂ ಕೂಡ ರಾಜ್ಯದ ಜನತೆಗೆ ನಿರಾಶೆಯನ್ನ ಮಾಡೋದಿಲ್ಲ ಅಂತ ಹೇಳಿ ನಾವು ಇವತ್ತು ತೀರ್ಮಾನವನ್ನ ಮಾಡಿದ್ದೇವೆ. ಸರ್ಕಾರಕ್ಕೆ ಎಲ್ಲ ರೀತಿಯ ಸಹಕಾರ ಶಕ್ತಿಯನ್ನು ಕೊಡ್ತಕ್ಕಂಥದ್ದಕ್ಕೆ ಮಾಡಬೇಕು ಅಂತ ತೀರ್ಮಾನ ಆಗಿ, ಅದ್ರ ಜೊತೆಯಲ್ಲಿ ಎಲ್ಲ ವಿಷಯಗಳನ್ನು ಸಿದ್ದರಾಮಯ್ಯ ಅವರು ಮತ್ತು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಅವರಿಬ್ಬರು ಒಟ್ಟಿಗೆ ಶಾಸಕರ ಮತ್ತು ಮಂತ್ರಿಗಳ ಯಾವುದೇ ಒಂದು ವಿಚಾರಗಳಿರ್ಬೋದು, ನಮ್ಮ ಸಮನ್ವಯ ಸಮಿತಿಯ ವಿಷಯಗಳು, ಅವರಿಬ್ಬರು ಜಂಟಿಯಾಗಿ ಇದನ್ನೆಲ್ಲ ನೋಡ್ಕೊಂಡು ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿದ್ದಾರೆ. ಇನ್ನು ಸಂಜೆ ಜೆಡಿಎಸ್ ಪಕ್ಷದ ಶಾಸಕಾಂಗ ಸಭೆ ನಡೆದಿದ್ದು, ಅಲ್ಲೂ ಸೋಲಿನ ಬಗ್ಗೆ ಪರಾಮರ್ಶೆ ಮಾಡಲಾಗಿದೆ. ಕಾಂಗ್ರೆಸ್ ಜೊತೆ ಸರ್ಕಾರವನ್ನ ಮುನ್ನಡೆಸಿಕೊಂಡು ಹೋಗುವ ಬಗ್ಗೆ ತೀರ್ಮಾನ ಮಾಡಲಾಗಿದೆ. ಈ ನಡುವೆ ತುಮಕೂರಿನಲ್ಲಿ ದೇವೇಗೌಡರು ಸೋತಿದ್ದಕ್ಕೆ ನೊಂದು ಮೊಮ್ಮಗ ಪ್ರಜ್ವಲ್ ತಮ್ಮ ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡೋದಾಗಿ ಹೇಳಿದ್ರು, ಕಣ್ಣೀರಿಟ್ರು. ಇದಾದ ಬಳಿಕ ಬೆಂಗಳೂರಿನಲ್ಲಿ ದೇವೇಗೌಡರನ್ನ ಭೇಟಿ ಮಾಡಿದ್ರು. ನಾನು ರಾಜೀನಾಮೆ ಕೊಡಲು ಸಿದ್ಧನಿದ್ದೇನೆ, ಆದರೆ ವರಿಷ್ಠರ ನಿರ್ಧಾರಕ್ಕೆ ಬದ್ಧ ಅಂದ್ರು. ಈ ಮೂಲಕ ಪ್ರಜ್ವಲ್ ರಾಜೀನಾಮೆ ಪ್ರಹಸನಕ್ಕೂ ತೆರೆ ಬಿದ್ದಿದೆ. ಇವತ್ತು ದೇವೇಗೌಡರು ಸಾಹೇಬ್ರ ಮುಂದೆ ಮತ್ತು ನಮ್ಮ ಹಾಸನ ಜಿಲ್ಲೆಯ ಜನತೆಯ ಒಂದು ಆಶೀರ್ವಾದ ಇಟ್ಕೊಂಡು ಮತ್ತು ನಮ್ಮ ಕಾರ್ಯಕರ್ತರು, ಹಿರಿಯ ನಾಯಕರುಗಳ ಆಶೀರ್ವಾದ ಇಟ್ಕೊಂಡು ಇವತ್ತು ಒಂದು ನಿರ್ಧಾರ ತಗೊಂತ ಇದ್ದೀನಿ. ನಾನು ರಾಜೀನಾಮೆ ಕೊಡಬೇಕು ಅನ್ನೋದನ್ನ ನಾನು ತೀರ್ಮಾನಕ್ಕೆ ಬಂದಿದ್ದೀನಿ. ಅವ್ರಿಗೆ ಮತ್ತೊಮ್ಮೆ ಈ ಸ್ಥಾನನ ಬಿಟ್ಟುಕೊಟ್ಟು ಅವ್ರಿಗೆ ವಿಜಯೋತ್ಸವ ಕೊಡಬೇಕು. ನಾವೆಲ್ಲರೂ ಕೂಡ ಅವರ ಒಂದು ಹೋರಾಟಕ್ಕೆ ನಿಲ್ಲಬೇಕು ಅನ್ನೋದನ್ನ ನಿಮ್ಮಲ್ಲೆಲ್ಲರನ್ನೂ ಮನವಿ ಮಾಡ್ಕೊಂತ ಇದ್ದೀನಿ ನಾಯಕರುಗಳಿಗೆ. ಆತರವಾಗಿ ಏನು ಡಿಸಿಷನ್ ತಗೊಳ್ಳೋದು ಬೇಡ, ಒಂದು ಸ್ವಲ್ಪ ಕಾದ್ ನೋಡೋಣ ಅನ್ನೋ ಒಂದು ವಿಶ್ವಾಸದ ಮಾತುಗಳು ಆಡಿದ್ದಾರೆ. ಆದ್ರೆ ನನ್ನ ನಿರ್ಧಾರ ಏನಿದ್ರು ಇವತ್ತು, ಯಾಕಂದ್ರೆ ರಾಜ್ಯದಲ್ಲಿ ಇವತ್ತು ರೈತರ ಪರವಾಗಿ ಏನಾದ್ರು ಅಲ್ಲಿ ಕೇಂದ್ರದಲ್ಲಿ ಧ್ವನಿ ಎತ್ತಬೇಕು ಅಂದ್ರೆ ಇವತ್ತು ದೇವೇಗೌಡರು ಅಂತ ಒಬ್ರು ಸಂಸದರು ಇರಬೇಕು ಅನ್ನೋ ಒಂದು ಭಾವನೆಯಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಏನೋ ಒಂದು ಕಳ್ಕೊಂತೀವಲ್ಲ ಅನ್ನೋ ಒಂದು ಭಾವನೆಯಲ್ಲಿ ಚರ್ಚೆ ಮಾಡಿದ್ದೀನಿ. ದೊಡ್ಡವ್ರು ಏನ್ ತೀರ್ಮಾನ ತಗೊಂತಾರೆ ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ಮೊದಲಿಂದನೂ ಹೇಳ್ತಾ ಇದ್ದೀನಿ, ಪ್ರಜ್ವಲ್ ರೇವಣ್ಣವರ ತೀರ್ಮಾನ ಯಾವತ್ತಿದ್ರು ದೊಡ್ಡವರ ತೀರ್ಮಾನ. ಒಟ್ನಲ್ಲಿ ಆಪರೇಷನ್ ಕಮಲದ ಭಯದಲ್ಲೇ ದೋಸ್ತಿ ಸರ್ಕಾರ ಮುಂದುವರಿಸೋಕೆ ನಾಯಕರು ನಿರ್ಧರಿಸಿದ್ದಾರೆ. ಕುಮಾರಸ್ವಾಮಿಯ ಸಿಎಂ ಆಗಿ ಮುಂದುವರಿತಾರೆ ಎಂದು ಕಾಂಗ್ರೆಸ್ ಹೇಳ್ತಿದೆ. ಆದರೆ ಬಿಜೆಪಿ ನಡೆ ಮಾತ್ರ ಇನ್ನೂ ನಿಗೂಢವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.
ಈ ನಡುವೆ ಕೋಲಾರದಲ್ಲಿ ಮಾತನಾಡಿದ ನೂತನ ಸಂಸದ ಎಸ್ ಮುನಿಸ್ವಾಮಿ, ಕೋಲಾರ ಜಿಲ್ಲೆಯಿಂದ 3 ಜನ ಶಾಸಕರು ಬಿಜೆಪಿ ಸೇರ್ತಾರೆ. ಯಡಿಯೂರಪ್ಪ ಸಿಎಂ ಆಗೋದಕ್ಕೆ 3 ಶಾಸಕರನ್ನ ನಾನು ಜಿಲ್ಲೆಯಿಂದ ಕೊಡುಗೆಯಾಗಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಆಗ್ಲೇ ಯಡಿಯೂರಪ್ಪ ಸಾಹೇಬರಿಗೆ ಯಾರ್ಯಾರು ನಮ್ಮ ಕೋಲಾರ ಜಿಲ್ಲೆಯವರು ಬೆಂಬಲ ಸೂಚಿಸಿದ್ರು ಅಂತ ನಿಮಗೂ ಗೊತ್ತು. ಆ ಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ. ಹೆಸರುಗಳು ಹೇಳಕ್ಕೆ ಇಷ್ಟಪಡಲ್ಲ ನಾನು. ಮುಂದಿನ ದಿನಗಳಲ್ಲಿ ಕಾದು ನೋಡ್ರಿ, ನೀವು ಬಿಸಿ ಬಿಸಿ ಸುದ್ದಿ ಅಂತೂ ಸಿಗುತ್ತೆ. ಕನಿಷ್ಠ ಪಕ್ಷ ಆದರೂ ನಾವು ಈಗೇನು ನಮಗೆ ಪಕ್ಷಾತೀತವಾಗಿ ಈಗ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಮಾಜಿ ಶಾಸಕರು, ಹಾಲಿ ಶಾಸಕರು, ಅವರೆಲ್ಲ ಕನಿಷ್ಠ ಪಕ್ಷ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಪಕ್ಷ ಒಂದು 5 ರಿಂದ 6 MLAಗಳಂತೂ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಗಳಾಗೋದಕ್ಕೆ ಸಪೋರ್ಟ್ ಮಾಡ್ತಾರೆ. ಲೋಕಸಭೆ ಚುನಾವಣೆ ಸೋಲಿನಿಂದಾಗಿ ಕಂಗೆಟ್ಟಿರುವ ಮೈತ್ರಿ ಸರ್ಕಾರಕ್ಕೆ ಸಿಎಂ ಎಚ್ಡಿಕೆ 7 ಸೂತ್ರಗಳ ಪ್ಲಾನ್ ರೆಡಿ ಮಾಡಿದ್ದಾರೆ. ಈ ಸೂತ್ರಗಳನ್ನು ಕಾಂಗ್ರೆಸ್ ಮುಂದೆಯೂ ಇಡಲಿದ್ದಾರೆ. ಸಿಎಂ ರೆಡಿ ಮಾಡಿರುವ 7 ಸೂತ್ರದ ಬಗ್ಗೆ ನ್ಯೂಸ್ 18ಗೆ ಮಾಹಿತಿ ಸಿಕ್ಕಿದೆ. ಲೋಕಸಭೆ ಚುನಾವಣೆ ಸೋಲಿನಿಂದಾಗಿ ಕಂಗೆಟ್ಟಿರುವ ಮೈತ್ರಿ ಸರ್ಕಾರಕ್ಕೆ ಸಿಎಂ ಎಚ್ಡಿಕೆ 7 ಸೂತ್ರ ಪ್ಲಾನ್ ರೆಡಿ ಮಾಡಿದ್ದಾರೆ. ಜೊತೆಗೆ ಇಂದು ಬೆಂಗಳೂರಿಗೆ ಕೆಸಿವಿ ಸಹ ಬರ್ತಾ ಇದ್ದು, ಸಭೆಯಲ್ಲಿ ಸಿಎಂ ಎಚ್ಡಿಕೆ ಮೈತ್ರಿ ಸರ್ಕಾರ ಉಳಿವಿಗೆ 7 ಸೂತ್ರಗಳನ್ನ ಮಂಡನೆ ಮಾಡಲಿದ್ದಾರೆ. ಇನ್ನು ಸಿಎಂ ರೆಡಿ ಮಾಡಿರುವ 7 ಸೂತ್ರದ ಬಗ್ಗೆ ನ್ಯೂಸ್ 18ಗೆ ಮಾಹಿತಿ ಸಿಕ್ಕಿದೆ. ಕುಮಾರಸ್ವಾಮಿ 7 ಸೂತ್ರ. ಸೂತ್ರ 1, 24/24 ಅಧಿಕಾರ. 1, ಮುಂದಿನ 2 ವರ್ಷ ಎಚ್ಡಿಕೆ ಸಿಎಂ ಆಗೋದು. 2, ನಂತರ ಸಿಎಂ ಹುದ್ದೆ ಬಿಟ್ಕೊಡೋದು. 3, ಉಳಿದ 2 ವರ್ಷ ಕಾಂಗ್ರೆಸ್ನವರು ಸಿಎಂ. 7 ಸೂತ್ರ 2, ಹಸ್ತಕ್ಷೇಪ ಮಾಡಲ್ಲ. 1, ಕೈ ಸಚಿವರ ಖಾತೆಗಳಲ್ಲಿ ಹಸ್ತಕ್ಷೇಪ ಮಾಡಲ್ಲ. 2, ಅವರವರ ಖಾತೆಗಳಿಗೆ ಅವರವರೇ ಕಿಂಗ್. 3, ಅವರ ಖಾತೆಗಳಿಗೆ ಕೈ ಹಾಕದಿರಲು ನಿರ್ಧಾರ. 7 ಸೂತ್ರ 3, ರೇವಣ್ಣಗೆ ಮೂಗುದಾರ. 1, ಎಚ್ಡಿ ರೇವಣ್ಣ ಆಟ ನಡೆಯೋಲ್ಲ. 2, ಯಾವುದೇ ಇಲಾಖೆಗೆ ಹಸ್ತಕ್ಷೇಪ ಮಾಡಲ್ಲ. 3, ಕುಟುಂಬದ ಹಸ್ತಕ್ಷೇಪ ಇನ್ಮುಂದೆ ಇರೋಲ್ಲ. 7 ಸೂತ್ರ 4, ಸಮನ್ವಯ ಮಂತ್ರ. 1, ಏಕಪಕ್ಷೀಯ ನಿರ್ಧಾರಗಳನ್ನ ಕೈಗೊಳ್ಳಲ್ಲ. 2, ವರ್ಗಾವಣೆ ಸರ್ಕಾರದ ಪ್ರಮುಖ ನಿರ್ಧಾರಗಳ ಚರ್ಚೆ. 3, ಸಮನ್ವಯ ಸಮಿತಿಯಲ್ಲಿ ಒಪ್ಪಿಗೆ ಪಡೆದೇ ತೀರ್ಮಾನ. 7 ಸೂತ್ರ 5, ಹಸ್ತಕ್ಷೇಪಕ್ಕೆ ಬ್ರೇಕ್. 1, ಕಾಂಗ್ರೆಸ್ ಶಾಸಕರನ್ನ ಕಡೆಗಣಿಸಲ್ಲ. 2, ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ರಿಲೀಸ್. 3, ಜೆಡಿಎಸ್ ಶಾಸಕರ ಹಸ್ತಕ್ಷೇಪಕ್ಕೆ ಬ್ರೇಕ್. 7 ಸೂತ್ರ 6, ವಾಗ್ದಾಳಿಗೆ ಬ್ರೇಕ್. 1, ಬಹಿರಂಗ ಹೇಳಿಕೆಗಳನ್ನ ಕೊಡಲ್ಲ. 2, ಇದನ್ನ ದೋಸ್ತಿ ಮುಖಂಡರು ಪಾಲಿಸಬೇಕು. 3, ಸಮನ್ವಯ ಸಮಿತಿಯಲ್ಲಿ ಮಾತ್ರ ಅಸಮಾಧಾನ ಚರ್ಚೆ. 7 ಸೂತ್ರ 7, ರಿವರ್ಸ್ ಆಪರೇಷನ್. 1, ಅತೃಪ್ತ ಶಾಸಕರ ಮನವೊಲಿಸೋದು. 2, ಆಪರೇಷನ್ ಕಮಲ ತಡೆಯೋದು. 3, ರಿವರ್ಸ್ ಆಪರೇಷನ್ ಮಾಡೋದು. ಇನ್ನು ಮಾವ ಹಾಗೂ ಮಗನ ಸೋಲಿಗೆ ಶಾಸಕಿ ಅನಿತಾ ಕುಮಾರಸ್ವಾಮಿ ಸಿಕ್ಕಾಪಟ್ಟೆ ಸಿಟ್ಟಾಗಿದ್ದಾರೆ. ಇಳಿ ವಯಸ್ಸಲ್ಲಿ ದೇವೇಗೌಡರನ್ನ ಸೋಲಿಸಿದ್ದು ಕರ್ನಾಟಕದ ಸೋಲು, ಸ್ವಾಭಿಮಾನದ ಸೋಲು. ಇಳಿ ವಯಸ್ಸಲ್ಲಿ ಸೋಲಿಸುವ ಮೂಲಕ ಕೆಲವರು ವಿಕೃತ ಆನಂದ ಅನುಭವಿಸುತ್ತಿದ್ದಾರೆ ಅಂತ ಅನಿತಾ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕಿದ್ದಾರೆ. ನಿಖಿಲ್ರನ್ನ ಸೋಲಿಸುವ ಮೂಲಕ ಅಧರ್ಮ ಗೆದ್ದಿದೆ. ನಮಗೆ ಹತಾಶೆ, ಭಯ, ಹಿಂಜರಿಕೆ ಇಲ್ವೇ ಇಲ್ಲ. ಸೋಲಿನಿಂದ ನಾವು ಅಧೀರರಾಗಿಲ್ಲ. ಸೋಲಿನ ಕುಗ್ಗುವ ಜಾಯಮಾನ ನಮ್ಮ ಕುಟುಂಬದ್ದಲ್ಲ. ಮತ್ತೆ ರಾಜ್ಯದಲ್ಲಿ ಪ್ರಕಟಿಸುತ್ತೇವೆ ಅಂತ ಅನಿತಾ ಕುಮಾರಸ್ವಾಮಿ ಫೇಸ್ಬುಕ್ ಅಲ್ಲಿ ಬರ್ಕೊಂಡಿದ್ದಾರೆ. ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಇವತ್ತು ಪತಿ ಅಂಬರೀಶ್ ಅವರ ಸ್ಮಾರಕಕ್ಕೆ ಬಂದು 6ನೇ ತಿಂಗಳ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ತಮ್ಮ ಗೆಲುವಿಗೆ ಕಾರಣ ಏನು, ಮುಂದಿನ ನಡೆ ಏನು ಅನ್ನುವ ಬಗ್ಗೆ ಮಾಹಿತಿ ಕೊಟ್ಟರು. ಇದು ಮಂಡ್ಯದ ಸ್ವಾಭಿಮಾನದ ಗೆಲುವು, ಅಂಬರೀಶ್ ಅವರ ಅಭಿಮಾನದ ಗೆಲುವು. ಮಂಡ್ಯದಲ್ಲಿ ಗೆಲ್ತಿದ್ದಂತೆ ರೆಬೆಲ್ ಸ್ಟಾರ್ ಅಂಬರೀಶ್ ಪತ್ನಿ ಸುಮಲತಾ ಆಕ್ಟಿವ್ ಆಗಿದ್ದಾರೆ. ಇವತ್ತು ಬೆಳಗ್ಗೆ ಅಂಬರೀಶ್ ಸ್ಮಾರಕಕ್ಕೆ ಬಂದು 6ನೇ ತಿಂಗಳ ಪೂಜೆ ಸಲ್ಲಿಸಿದ್ರು. ಈ ವೇಳೆ ಮಗ ಅಭಿಷೇಕ್, ನಟ ದೊಡ್ಡಣ್ಣ, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಸೇರಿದಂತೆ ಹಲವರು ಜೊತೆಗಿದ್ರು.
ಸಂಸದೆಯಾಗಿ ಆಯ್ಕೆಯಾದ ಪ್ರಮಾಣ ಪತ್ರವನ್ನ ಅಂಬಿಯ ಫೋಟೋ ಬಳಿ ಇಟ್ಟು ನಮಸ್ಕರಿಸಿದ್ದು. ತಮ್ಮ ಗೆಲುವನ್ನ ಮಂಡ್ಯ ಜನರಿಗೆ ಹಾಗೂ ಅಂಬಿಗೆ ಅರ್ಪಿಸಿ ಭಾವುಕರಾದ್ರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಸುಮಲತಾ ಕಾಂಗ್ರೆಸ್ ಹಾಗೂ ಜೆಡಿಎಸ್ ವಿರುದ್ಧ ಕಿಡಿಕಾರಿದ್ರು. ನಾನು ಕಾಂಗ್ರೆಸ್ಗೆ ಇದೊಂದು ಪ್ಲಸ್ ಸೀಟ್ ಆಗುತ್ತೆ, ಯಾಕೆ ನೀವು ಅದಕ್ಕೆ ಫೈಟ್ ಮಾಡ್ತಾ ಇಲ್ಲ ಅನ್ನೋ ಒಂದು ಕ್ವೆಶ್ಚನ್ನ ನಾನು ಕೇಳಿದೆ. ಅವರು ಅದನ್ನು ಸೀರಿಯಸ್ ಆಗಿ ಆ ಟೈಮಲ್ಲಿ ತಗೊಂಡಿಲ್ಲ. ಸ್ವಾಭಿಮಾನ ಅಂದರೆ ಏನು? ಅವ್ರು ಎಷ್ಟೇ ಹಣ ಚೆಲ್ಲಿ ಇರ್ಬೋದು, ಎಷ್ಟೇ ನೆಗೆಟಿವ್ ಪಾಲಿಟಿಕ್ಸ್ ಮಾಡಿರ್ಬೋದು, ಈ ಥರ ಒಂದು ಮೋಸ ಕುತಂತ್ರದ ರಾಜಕಾರಣ ಮಾಡಿರ್ಬೋದು, ಅಥವಾ ಟೀಕೆಗಳು ಮಾಡಿರ್ಬೋದು, ಜಾತಿ ವಿಷಯ ತಂದರು, ಇದೆಲ್ಲದಕ್ಕೂ ಅವ್ರು ರಿಜೆಕ್ಟ್ ಮಾಡಿ ಒಂದೇ ವಾಯ್ಸಲ್ಲಿ ಹೇಳಿದ್ದಾರೆ. ಇದೇ ತಿಂಗಳ 29ರಂದು ಮಂಡ್ಯದಲ್ಲಿ ಸ್ವಾಭಿಮಾನಿ ವಿಜಯೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ದರ್ಶನ್ ಹಾಗೂ ಯಶ್ ಬಂದು ಮಂಡ್ಯ ಜನತೆಗೆ ಧನ್ಯವಾದ ಸಲ್ಲಿಸಲಿದ್ದಾರೆ ಎಂದು ಸುಮಲತಾ ಮಾಹಿತಿ ನೀಡಿದರು. ಇದೇ ಮೇ 29ಕ್ಕೆ ಅಂಬರೀಷ್ ಅವರ ಹುಟ್ಟುಹಬ್ಬ, ಅದನ್ನು ಮಂಡ್ಯದಲ್ಲೇ ಮಾಡಬೇಕು ಈ ಸಲ. ಇದಕ್ಕೆ ನಾವು ಸ್ವಾಭಿಮಾನಿಗಳ ವಿಜಯೋತ್ಸವ ಅನ್ನೋ ಒಂದು ಶೀರ್ಷಿಕೆ ಇಟ್ಟು ಇದನ್ನು ಮಂಡ್ಯದ ಜನಕ್ಕೆ ನನ್ನ ಧನ್ಯವಾದಗಳು ಅರ್ಪಿಸಿ ಆವತ್ತಿನ ದಿನ ನಾನು ಮಂಡ್ಯದಲ್ಲಿ ಆಚರಿಸಬೇಕು ಅಂತ ಇದ್ದೀನಿ. ಯಶ್ ದರ್ಶನ್ ಹಾಗೆ ಆಗ್ತಾರೆ. ಈ ನಡುವೆ ಜೆಡಿಎಸ್ ನಾಯಕರೇ ಸುಮಲತಾರ ಗೆಲುವಿಗೆ ಕಾರಣವೆಂದು ಅವರ ಬೆಂಬಲಿಗರು ಮಂಡ್ಯದ ಹಲವೆಡೆ ಬ್ಯಾನರ್ಗಳನ್ನು ಹಾಕಿದ್ದಾರೆ. ಡಿಸಿ ತಮ್ಮಣ್ಣ, ಶ್ರೀಕಂಠೇಗೌಡ, ಶಿವರಾಮೇಗೌಡರಿಗೆ ಧನ್ಯವಾದಗಳನ್ನು ಹೇಳುವ ಬ್ಯಾನರ್ಗಳನ್ನು ಹಾಕಿ ವ್ಯಂಗ್ಯವಾಡಿದ್ದಾರೆ. ಇನ್ನು ಸುಮಲತಾ ಗೆದ್ದಿದ್ದಕ್ಕೆ ಅವರ ಅಭಿಮಾನಿಯೊಬ್ಬ ಬಾಡೂಟ ಹಾಕಿಸಿದ್ದಾರೆ. ಸುಮಲತಾ ಗೆದ್ರೆ ಬಾಡೂಟ ಹಾಕಿಸೋದಾಗಿ ಶಿವಮೊಗ್ಗದ ಜೆಎಚ್ ಪಟೇಲ್ ಬಡಾವಣೆ ನಿವಾಸಿ ಹನುಮಂತಪ್ಪ ಚಾಲೆಂಜ್ ಮಾಡಿದಂತೆ ಈಗ ಬಾಡೂಟ ಹಾಕಿಸಿದ್ದಾರೆ. ಮಂಡ್ಯದಿಂದ ರಾಘವೇಂದ್ರ ಜೊತೆ ಹರ್ಷವರ್ಧನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಚುನಾವಣೆಯಲ್ಲಿ ಬಿಜೆಪಿ ಗೆಲ್ತಾ ಇದ್ದಂತೆ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಿವೆ. ಒಂದ್ ಕಡೆ ಪ್ರಧಾನಿ ಮೋದಿಯವರ ಪ್ರಮಾಣ ವಚನ ಸಮಾರಂಭಕ್ಕೆ ಸಿದ್ಧತೆ ನಡೀತಾ ಇದ್ರೆ, ಇತ್ತ ಕಾಂಗ್ರೆಸ್ನಲ್ಲಿ ರಾಜೀನಾಮೆ ಪರ್ವ ಶುರುವಾಗಿದೆ. ಬಿಜೆಪಿಯಲ್ಲಿ ಮನೆ ಮಾಡಿದ ಸಂಭ್ರಮ. ಸರ್ಕಾರ ರಚನೆಗೆ ಗರಿಗೆದರಿದ ಚಟುವಟಿಕೆ. ಲೋಕ ಸಮರದಲ್ಲಿ ಬಿಜೆಪಿ ಗೆಲ್ತಾ ಇದ್ದ ಹಾಗೆ ರಾಷ್ಟ್ರ ರಾಜಧಾನಿ ನವದೆಹಲಿ ಕಳೆಗಟ್ಟಿದೆ. ಬಿಜೆಪಿ ನಾಯಕರು ಸಭೆ ಮೇಲೆ ಸಭೆ ಮಾಡಿದ್ದಾರೆ. ಪ್ರಧಾನಿ ಮೋದಿ ಇಂದು ಬಿಜೆಪಿ ಹಿರಿಯ ನಾಯಕ ಅಡ್ವಾಣಿ ಹಾಗೂ ಮುರಳಿ ಮನೋಹರ್ ಜೋಶಿ ನಿವಾಸಕ್ಕೆ ಭೇಟಿ ನೀಡಿ ಆಶೀರ್ವಾದವನ್ನ ಪಡೆದುಕೊಂಡ್ರು. ಈ ವೇಳೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಪ್ರಧಾನಿ ಮೋದಿಗೆ ಸಾಥ್ ಕೊಟ್ರು. ಇಂದು ಸಂಜೆ ಕೇಂದ್ರ ಮಂತ್ರಿ ಮಂಡಲದ ಕೊನೆಯ ಸಭೆ ನಡೆಯಿತು. ಬಳಿಕ ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿದ ಕೇಂದ್ರ ಸಚಿವರು ಲೋಕಸಭೆಯನ್ನ ವಿಸರ್ಜನೆ ಮಾಡುವಂತೆ ಮನವಿ ಮಾಡಿಕೊಂಡ್ರು. ಈ ವೇಳೆ ಕೇಂದ್ರ ಸಚಿವರಿಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅದ್ದೂರಿ ಔತಣಕೂಟವನ್ನ ನೀಡಿದ್ರು. ಮೇ 26ರಂದು ನವದೆಹಲಿಯಲ್ಲಿ ಬಿಜೆಪಿ ಸಂಸದರ ಸಭೆ ನಡೆಯಲಿದ್ದು, ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಬಿಜೆಪಿ ಸಂಸದೀಯ ನಾಯಕರಾಗಿ ಆಯ್ಕೆಯಾಗಲಿದ್ದಾರೆ. ಬಳಿಕ ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಈ ನಡುವೆ ಮೋದಿ ತಮ್ಮ ಸ್ವಕ್ಷೇತ್ರ ವಾರಣಾಸಿಗೆ ಮೇ 28ರಂದು ಭೇಟಿ ನೀಡಲಿದ್ದು, ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸಲಿದ್ದಾರೆ. ಬಳಿಕ ಮೇ 29ರಂದು ಗುಜರಾತ್ಗೆ ಭೇಟಿ ನೀಡಿ ತಮ್ಮ ತಾಯಿಯ ಆಶೀರ್ವಾದವನ್ನ ಪಡೆಯಲಿದ್ದಾರೆ. ನಂತರ ಮೇ 30ರ ಸಂಜೆ 4 ಗಂಟೆಗೆ 2ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪದಗ್ರಹಣ ಮಾಡಲಿದ್ದಾರೆ. ಇತ್ತ ಕಾಂಗ್ರೆಸ್ನಲ್ಲಿ ಸೂತಕದ ಛಾಯೆ ಮನೆ ಮಾಡಿದೆ. ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಹುಲ್ ರಾಜೀನಾಮೆ ನೀಡ್ತಾರೆ ಅನ್ನೋ ಸುದ್ದಿ ಹರಡಿತ್ತು. ಆದರೆ ಸೋನಿಯಾ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ನಾಯಕರು ಸಮಾಧಾನ ಮಾಡಿದ್ದಾರೆ. ನಾಳೆ ಸಿಡಬ್ಲ್ಯೂಸಿ ಸಭೆ ನಡೆಯಲಿದ್ದು, ರಾಹುಲ್ ರಾಜೀನಾಮೆ ಪ್ರಸ್ತಾಪ ತಿರಸ್ಕಾರವಾಗೋ ಸಾಧ್ಯತೆ ಇದೆ. ಕಾಂಗ್ರೆಸ್ ಈ ಬಾರಿಯೂ ವಿಪಕ್ಷ ಸ್ಥಾನಮಾನ ಪಡೆಯುವಲ್ಲಿ ವಿಫಲವಾಗಿದೆ. ಒಟ್ಟು 52 ಸ್ಥಾನ ಗೆದ್ದಿರೋ ಕಾಂಗ್ರೆಸ್ 2 ಸ್ಥಾನಗಳಿಂದ ಅಧಿಕೃತ ವಿಪಕ್ಷ ಸ್ಥಾನಮಾನವನ್ನ ಕಳೆದುಕೊಂಡಿದೆ. ಇನ್ನು ಕಾಂಗ್ರೆಸ್ ಸೋಲಿಗೆ ಚೌಕಿದಾರ್ ಚೋರ್ ಅನ್ನೋ ಹೇಳಿಕೆಯೇ ಕಾರಣ ಅಂತ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯ ಪುತ್ರ ಅನಿಲ್ ಶಾಸ್ತ್ರಿ ಹೇಳಿದ್ದಾರೆ. ಈ ನಡುವೆ ಉತ್ತರ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ರಾಜ್ ಬಬ್ಬರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಇನ್ನು ಒಡಿಶಾ ಕಾಂಗ್ರೆಸ್ ಅಧ್ಯಕ್ಷ ನಿರಂಜನ್ ಪಟ್ನಾಯಕ್ ಕೂಡ ರಾಹುಲ್ಗೆ ತಮ್ಮ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸೋಲಿಗೆ ಹೊಣೆ ಹೊತ್ತು ಪ್ರಚಾರ ಸಮಿತಿಯ ಅಧ್ಯಕ್ಷ ಎಚ್ಕೆ ಪಾಟೀಲ್ ರಾಹುಲ್ಗೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಜ್ಯದ ಹಲವು ಕಡೆ ಆಲಿಕಲ್ಲು ಹಾಗೂ ಗುಡುಗು ಸಹಿತ ಮಳೆಯಾಗಿದ್ದು, ಮಂಡ್ಯ, ರಾಮನಗರದ ಹಲವು ಕಡೆ ಭಾರೀ ಮಳೆಯಾಗಿದೆ. ದಾವಣಗೆರೆಯ ಹಲವು ಕಡೆಯೂ ಮಳೆಯಾಗಿದೆ. ಇನ್ನು ಬೆಂಗಳೂರು, ಆನೇಕಲ್, ದೊಡ್ಡಬಳ್ಳಾಪುರದ ಕೆಲವು ಕಡೆ ಮಳೆಯಾಗಿದ್ದು, ಹಲವೆಡೆ ವಿದ್ಯುತ್ ಸಂಪರ್ಕಕ್ಕೆ ತೊಂದರೆಯಾಗಿದೆ. ಕೆಲವು ಕಡೆ ಮರಗಳು ಭೂಮಿಗುರುಳಿವೆ. ನೆಲಮಂಗಲದಲ್ಲಿ ಭಾರೀ ಮಳೆಯಾಗಿದ್ದು, ಕೆಲ ಹೊತ್ತು ಸಂಚಾರ ಹಾಗೂ ಜನಜೀವನ ಅಸ್ತವ್ಯಸ್ತವಾಗಿತ್ತು.
ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಈಗ ಬ್ರ್ಯಾಂಡ್ ಮೋದಿ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ, ತಪ್ಪದೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.